ರಾಜ್ಯದಲ್ಲಿ ಇದೀಗ ಬೈ ಎಲೆಕ್ಷನ್ ಅಖಾಡದ ರಂಗು ಜಾಸ್ತಿ ಆಗ್ತಾ ಇದೆ. ಉಪಚುನಾವಣೆ ಅಖಾಡಕ್ಕೆ ಘಟಾನುಘಟಿ ನಾಯಕರುಗಳು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮತಬೇಟೆಯನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ರಂಗೇರಿದ ಬೈ ಎಲೆಕ್ಷನ್ ಅಖಾಡ, ಉಪಚುನಾವಣೆ ಅಖಾಡ ಘಟಾನುಘಟಿಗಳ ಮತಬೇಟೆಯನ್ನ ಮಾಡಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಇಂದು ಸಚಿವ ಜಮೀರ್ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಕೈ ಅಭ್ಯರ್ಥಿ ಸಮರ್ಥ ಪರ ಸಚಿವ ಜಮೀರ್ ಮತಬೇಟೆಯನ್ನ ಮಾಡ್ತಾರೆ. ಮುಸ್ಲಿಂ ಸಮುದಾಯ ಹೆಚ್ಚಿರುವ ಭಾಗದಲ್ಲಿ ಜಮೀರ್ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಹಿಂದ ಮತಗಳನ್ನ ಸೆಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ತಂತ್ರವನ್ನ ರೂಪಿಸಿದ್ದಾರೆ. ದಾವಣಗೆರೆಯಲ್ಲೇ ಠಿಕಾಣಿ ಹೂಡಲಿದ್ದಾರೆ. ಇನ್ನೊಂದು ಕಡೆನಲ್ಲಿ ಬಿಜೆಪಿ ನಾಯಕರು ಇಂದು ಎಚ್ಡಿಕೆ, ಬಿವೈಬಿ ಸೇರಿ ಹಲವು ನಾಯಕರಿಂದ ಮತಬೇಟೆಯನ್ನ ಮಾಡಲಾಗುತ್ತೆ. ರೋಡ್ ಶೋನ ಮಾಡಲಾಗುತ್ತೆ. ಮನೆ ಮನೆಗೆ ತೆರಳಿ ಮತ ಪ್ರಚಾರವನ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ರಂಗೇರ್ತಾ ಇದೆ ಬೈ ಎಲೆಕ್ಷನ್ ಅಖಾಡ. ಉಪಚುನಾವಣೆ ಅಖಾಡಕ್ಕೆ ಇದೀಗ ಘಟಾನುಘಟಿ ನಾಯಕರುಗಳು ಎಂಟ್ರಿ ಕೊಡ್ತಿದ್ದಾರೆ. ಒಂದ್ ಕಡೆನಲ್ಲಿ ಈಗ ಆಲ್ರೆಡಿ ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಕೇರಳ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಅಲ್ಲೋಗಿ ಠಿಕಾಣಿಯನ್ನ ಹೂಡಿದ್ದಾರೆ ಕೇರಳದಲ್ಲಿ. ಯಾಕಂತ ಅಂದ್ರೆ ಅವ್ರಿಗೆ ಅಸಮಾಧಾನ ಇದೆ ಅನ್ನುವಂತ ಹಲವು ರೀತಿಯಾದಂತಹ ಕೂಗುಗಳು ಕೂಡ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಜಮೀರ್ ಅವ್ರಿಗೆ ಹೇಳಿದ್ರು, ಬರ್ತಾರಾ ಬರಲ್ವಾ, ಬೇಡ ಬಿಡಿ, ಮತ ಪ್ರಚಾರಕ್ಕೆ ಬರ್ದಲೇ ಇದ್ರು ಪರವಾಗಿಲ್ಲ, ನಾವದನ್ನು ಮಾಡ್ಕೊಳ್ತೀವಿ ಅಂತ. ಇದೆಲ್ಲ ವಿಚಾರ ಆಗಿದ ನಂತರ ಇದೀಗ ಜಮೀರ್ ಅವರು ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಂದು ಸಚಿವ ಜಮೀರ್ ಅವರು ಅಲ್ಲೇ ಠಿಕಾಣಿಯನ್ನ ಹೂಡ್ತಾರೆ. ಅದು ಕೂಡ ದಾವಣಗೆರೆಯಲ್ಲಿ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ದಾವಣಗೆರೆ ದಕ್ಷಿಣ ಅಂತ ಬಂದಂತಹ ಸಂದರ್ಭದಲ್ಲಿ ನೆಕ್ ಟು ನೆಕ್ ಫೈಟ್ ಎದುರಾಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಬಿಜೆಪಿಯಿಂದ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರು ಕೂಡ ಮೊದಲನೇದಾಗಿ ನಿಂತಿರುವಂಥದ್ದು. ಇನ್ನೊಂದು ಕಡೆನಲ್ಲಿ ಸಮರ್ಥ ಶಾಮನೂರು ಅವ್ರಿಗೂ ಕೂಡ ಇದು ಮೊದಲನೇ ಅನುಭವ. ಅಪ್ಪನ ಅನುಕಂಪದ ತಾತನ ಅನುಕಂಪದ ಅಲೆ ಆಗಿರ್ಬೋದು, ಅಥವಾ ಅವರ ಅಪ್ಪ ಸಚಿವ, ಅಮ್ಮ ಸಂಸದೆ ಅನ್ನುವಂಥ ಹಣಬಲ ಆಗಿರ್ಬೋದು, ಜನಬಲ ಆಗಿರ್ಬೋದು, ಎಲ್ಲವೂ ಕೂಡ ಇವರ ಪರವಾಗಿ ನಿಂತಿರ್ಬೋದು. ಆದರೆ ಇಷ್ಟು ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪ ಅವರಿದ್ದಂತಹ ಸಂದರ್ಭದಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ರು ಅಂತ ಕೆಲವೊಂದಷ್ಟು ಜನರು ಹೇಳ್ತಾ ಇದ್ರೆ, ಇನ್ನೂ ಕೆಲವೊಂದಷ್ಟು ಜನರು ನಮಗೆ ಸ್ಪಂದನೆಯನ್ನ ಮಾಡ್ತಾ ಇರಲಿಲ್ಲ, ಕಾಂಗ್ರೆಸ್ ಯಾವ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಇದೀಗ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ರಂಗೇರ್ತಾ ಇದೆ ದಾವಣಗೆರೆ ದಕ್ಷಿಣದ ಈ ಒಂದು ಎಲೆಕ್ಷನ್ ಕ್ಯಾಂಪೇನ್ ಅನ್ನೋದು. ದಾವಣಗೆರೆಯಲ್ಲಿ ಇಂದು ಸಚಿವ ಜಮೀರ್ ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಕೈ ಅಭ್ಯರ್ಥಿ ಸಮರ್ಥ ಪರ ಸಚಿವ ಜಮೀರ್ ಮತಬೇಟೆಯನ್ನ ಮಾಡೋದಕ್ಕೆ ಮುಂದಾಗುವಂಥದ್ದು. ಮುಸ್ಲಿಂ ಸಮುದಾಯ ಹೆಚ್ಚಿರುವಂತಹ ಭಾಗಗಳಲ್ಲಿ ಜಮೀರ್ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಯಾಕಂತ ಅಂದ್ರೆ ಅಲ್ಪಸಂಖ್ಯಾತರ ಮನವೊಲಿಸುವಂತಹ ಅವಶ್ಯಕತೆ ಇದೀಗ ಕಾಂಗ್ರೆಸ್ನವ್ರಿಗೆ ಅತಿ ಹೆಚ್ಚಿನದಾಗಿರುವಂಥದ್ದು. ಈಗ ಆಲ್ರೆಡಿ ಎಲ್ಲರೂ ಊಹೆ ಮಾಡಿದ್ರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗತ್ತೆ ಅಂತ, ಆದ್ರೆ ಅದು ಸಿಗ್ಲಿಲ್ಲ. ಸಾದಿಕ್ ಪೈಲ್ವಾನ್ ಅವರು ಬಂಡಾಯವನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಜಮೀರ್ ಅವರು ಯಾವುದಕ್ಕೂ ಕೂಡ ಮೂಗನ್ನ ತೋರಿಸೋದಿಲ್ಲ. ಆದ್ರೆ ಇದೀಗ ಮುಸ್ಲಿಂ ಸಮುದಾಯ ಹೆಚ್ಚಿರುವಂತಹ ಭಾಗದಲ್ಲಿ ಜಮೀರ್ ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು, ಅವರ ಮತವನ್ನ ಸೆಳೆಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅಲ್ಪಸಂಖ್ಯಾತರ ಮತಗಳು ಡೈವರ್ಟ್ ಆಗೋದಕ್ಕೆ ಬಿಡಬಾರ್ದು. ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಇದ್ದಂತಹ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ಆದೇಶವನ್ನ ಹೊರಡಿಸುತ್ತೆ, ಹೇಳುತ್ತೆ ಜಮೀರ್ ಅವ್ರಿಗೆ, ನೀವು ಅವ್ರ ಮನವನ್ನ ಒಲಿಸ್ಬೇಕು ಅಂತ. ಆದ್ರೆ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಜಮೀರ್ ಅವರು ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ತಾರೆ. ಅವ್ರ ಜೊತೆ ಮಾತನಾಡೋದಿಲ್ಲ. ಆದ್ರೆ ಇದೀಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ಸಂಪರ್ಕದಲ್ಲಿದ್ದಾರೆ. ಕರೆ ಕಟ್ಟಾಗಿದೆ, ಮತ್ತೆ ಸಂಪರ್ಕ ಮಾಡುವ ಪ್ರಯತ್ನವನ್ನ ಮಾಡ್ತೀವಿ. ಈಗ ಆಲ್ರೆಡಿ ಜಮೀರ್ ಅವರು ಮುಸ್ಲಿಮರ ಒಂದು ಮತಗಳನ್ನ ಸೆಳೆಯೋದಕ್ಕೆ ಕ್ಯಾಂಪೇನ್ ಅನ್ನ ಮಾಡ್ತಾ ಇರುವಂಥದ್ದು. ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಇದ್ದಂತಹ ಸಂದರ್ಭದಲ್ಲಿ ಕೂಡ ಅವರ ಮನವೊಲಿಸೋದ್ರಲ್ಲೂ ಕೂಡ ಜಮೀರ್ ಅಹಮದ್ ಅವರು ಫೇಲ್ಯೂರ್ ಆಗ್ತಾರೆ. ಅದಾದ ನಂತರ ಮಾರ್ಚ್ 27ನೇ ತಾರೀಕನಂದು ಸಿಎಂ ಸಿದ್ದರಾಮಯ್ಯನವರು ಇದರಲ್ಲಿ ಯಶಸ್ವಿ ಆಗ್ತಾರೆ. ಯಾಕಂತ ಅಂದ್ರೆ ಅಲ್ಪಸಂಖ್ಯಾತರ ಈ ಒಂದು ಏನಿತ್ತು ಆ ಟಿಕೆಟ್ ವೋಟ್ ಬ್ಯಾಂಕಿಂಗ್ ಅನ್ನೋದೇನಿತ್ತು ಅದು ಯಾವುದೇ ಕಾರಣಕ್ಕೂ ಕೂಡ ಇವರ ಕೈ ತಪ್ಪು ಹೋಗಬಾರ್ದಿತ್ತು. ಹೌದು, ಲಿಂಗಾಯತರು ಜಾಸ್ತಿ ಇದ್ದಾರೆ, 65ರಿಂದ 70
ಸಾವಿರದವರೆಗೂ ಕೂಡ ಲಿಂಗಾಯತ ಮತಗಳಿದೆ. ಇನ್ನೊಂದು ಕಡೆನಲ್ಲಿ ಮುಸ್ಲಿಂ ಮತಗಳು ಕೂಡ ಅಷ್ಟೇ ಲೀಡಲ್ಲಿರುವಂಥದ್ದು. ಅದೆರಡೂ ಕೂಡ ಮೇಜರ್ ಆಗಿರುವಂಥದ್ದು. ಅಲ್ಪಸಂಖ್ಯಾತರ ಮತಗಳೇ ಇಲ್ಲಿ ವೋಟ್ ಬ್ಯಾಂಕಿಂಗ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಬೇಕಾಗತ್ತೆ, ಅಲ್ಪಸಂಖ್ಯಾತರ ಮನವನ್ನ ಒಲಿಸಬೇಕಾಗತ್ತೆ. ಹಾಗಾಗಿ ಜಮೀರ್ ಅವರು ಇದೀಗ ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ಸಂಪರ್ಕದಲ್ಲಿದ್ದಾರೆ. ರಾಮ್ ಪ್ರಸಾದ್, ಜಮೀರ್ ಅವರು ಮೊದಲಿಗೆ ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಬಂದಿರಲಿಲ್ಲ, ಕೇರಳದಲ್ಲಿ ಠಿಕಾಣಿಯನ್ನ ಹೂಡಿದ್ರು ಅನ್ನುವಂತಹ ಹಲವು ಹೇಳಿಕೆಗಳು ಕೂಡ ಬಂದಿತ್ತು. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇದೀಗ ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಜಮೀರ್ ಅವರು ಮುಂದಾಗ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾದ ಉಪಚುನಾವಣೆ ದಿನಕ್ಕೆ ರಂಗೇರ್ತಾ ಇದೆ. ಏನು ದಾವಣಗೆರೆಯಲ್ಲಿ ಅರ್ಧ ಕ್ಯಾಬಿನೆಟ್ ಏನು ಸರ್ಕಾರದ ಅರ್ಧ ಕ್ಯಾಬಿನೆಟ್ ಬಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಸಮರ್ ಶಾಮನೂರ್ ಅವರ ಪರವಾಗಿ ಮತಯಾಚನೆ ಮಾಡುತ್ತಿರುವಂತದ್ದು. ಈಗಾಗಲೇ ಸಿಎಂ, ಡಿಸಿಎಂ, ಗೃಹ ಸಚಿವರು, ಅರಣ್ಯ ಸಚಿವರು, ಕೃಷಿ ಸಚಿವರು ಸೇರಿದಂತೆ ಹಲವು ಸಚಿವರು ಏನು ಸಮರ್ ಶಾಮನೂರ್ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಇಂದು ಏನು ದಾವಣಗೆರೆಯ ಹಳೆ ಭಾಗದಲ್ಲಿ ಏನು ಈ ಒಂದು ಪ್ರಚಾರದ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಸಮರ್ ಶಾಮನೂರ್ ಪರವಾಗಿ ರಾಜ್ಯದ ವಿವಿಧ ಸಚಿವರು ಭಾಗಿಯಾಗುವ ಲಕ್ಷಣಗಳು ಕಂಡು ಬಂದಿದ್ದು, ಈ ನಡುವೆ ಏನು ಈಗ ವಸತಿ ಸಚಿವ ಆಗಿರುವಂತ ಜಮೀರ್ ಅಹಮದ್ ಸಹ ಭಾಗಿಯಾಗುವ ಲಕ್ಷಣಗಳು ಕಂಡು ಬರ್ತಿದ್ವೆ. ದಾವಣಗೆರೆಯ ಆಜಾದ್ ನಗರ, ಭಾಷಾನಗರ, ಮಂಡಕ್ಕಿ ಬೆಟ್ಟೆ, ಮಾಗನಹಳ್ಳಿ ರೋಡ್, ಕೆಆರ್ ರೋಡ್ ಸೇರಿದಂತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಏನು ಕ್ಷೇತ್ರ ವ್ಯಾಪ್ತಿ, ದಾವಣಗೆರೆ ನಗರ ವ್ಯಾಪ್ತಿಗಳು ಬರ್ತವೆ. ಈ ಒಂದು ಭಾಗದಲ್ಲಿ ಇಂದು ಅಬ್ಬರದ ಪ್ರಚಾರ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ. ಅಲ್ಲದೆ ವಿವಿಧ ಸಮಾಜದ ಏನು ಸಮುದಾಯಗಳ ಮುಖಂಡರುಗಳ ಮತ್ತು ಆಯಾ ಭಾಗಗಳಲ್ಲಿ ಸಹ ಒಂದು ಸಭೆಯನ್ನ ನಡೆಸುವಂತಹ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ. ಬಲಿಜ ಸಮಾಜ, ನಾಗಮ್ಮ ಕೇಶಮೂರ್ತಿ ಬಡಾವಣೆ, ಮಡಿವಾಳ ಸಮಾಜ, ಹೇಮರೆಡ್ಡಿ ಮಲ್ಲಮ್ಮ ಸಮಾಜ, ನೇಕಾರ ಸಮಾಜ, ಸವಿತಾ ಸಮಾಜ ಸೇರಿದಂತೆ ವಿವಿಧ ಸಮಾಜದ ಮುಖಂಡರುಗಳನ್ನ ಕರೆಸಿ ಒಂದು ಸಭೆಯನ್ನು ಮಾಡುವಂತಹ ಕಾರ್ಯತಂತ್ರಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿರುವಂತದ್ದು. ಇದಲ್ಲದೆ ಬಿಜೆಪಿ ಪಕ್ಷದಿಂದಲೂ ಸಹ ಗೆಲುವಿನ ರಣತಂತ್ರವನ್ನ ರೂಪಿಸಲಾಗಿದೆ. ಇವತ್ತು ಸಹ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸ್ ಕರಪ್ಪ ಪರವಾಗಿ ಹಲವರು ನಾಯಕರು ಬಿಜೆಪಿ ಪಕ್ಷದಿಂದ ಪ್ರಚಾರವನ್ನ ನಡೆಸುವಂತಹ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಸುಕನ್ಯಾ, ರಾಮ್ ಪ್ರಸಾದ್, ಇನ್ನೊಂದ್ ಕಡೆನಲ್ಲಿ ಈಗ ಆಲ್ರೆಡಿ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳು ಕೂಡ ಹೊರಗಡೆ ಬಂದಿತ್ತು. ಆ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಅವರು ಪ್ರಚಾರಕ್ಕೆ ಬರ್ದಲೇ ಇದ್ರು ಕೂಡ ನಡೆಯುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಹೋಗ್ತಾರೆ, ಅಲ್ಲಿ ಪ್ರಚಾರವನ್ನ ಮಾಡ್ತಾರೆ 2 ದಿನ. ಇದೀಗ ಜಮೀರ್ ಅವರು ಹೋಗ್ತಾ ಇರುವಂತದ್ದು, ಹೇಗಿರುತ್ತೆ ಈ ಒಂದು ಮತಯಾಚನೆ ಅಲ್ಲಿ? ಸುಕನ್ಯಾ, ಈಗಾಗಲೇ ಏನು ಬಂಡಾಯವಿದ್ದಂತಹ ಅಲ್ಪಸಂಖ್ಯಾತರು ಈಗ ಏನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತಹ ಲಕ್ಷಣಗಳು ಅಲ್ಲಲ್ಲಿ ಕಂಡು ಬರ್ತಿರುವಂತದ್ದು. ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದಂತ ವೇಳೆ ಅಲ್ಪಸಂಖ್ಯಾತರು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ನೀಡಿರುವಂತಹ ಲಕ್ಷಣಗಳು ಕಂಡು ಬಂದಿತ್ತು. ಇವತ್ತೇನು ಜಮೀರ್ ಅಹಮದ್ ಬಂದ್ರು ಸಹ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸುವಂತಹ ಲಕ್ಷಣಗಳು ಕಂಡು ಬಂದಿದ್ರೆ, ಇತ್ತ ಬಿಜೆಪಿ ಪಾಳೆಯದಲ್ಲೂ ಸಹ ಕಾಂಗ್ರೆಸ್ ಏನು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಅಲ್ಪಸಂಖ್ಯಾತರು ಸ್ವಲ್ಪ ಒಲವನ್ನ ತೋರಿಸ್ತಿದ್ದಾರೆ. ಈ ಬಾರಿ ಏನೇ ಆದ್ರೂ ನಾವು ಸಹ ಬೇರೆ ಪಕ್ಷಕ್ಕೆ ಅಥವಾ ಬಿಜೆಪಿ ಪಕ್ಷಕ್ಕೆ ಮತವನ್ನ ಹಾಕ್ತೀವಿ ಅಂತ ಹೇಳ್ತಾ ಇದ್ರೆ ವಿನಃ ಬಹಿರಂಗವಾಗಿ ತಮ್ಮ ಅಳಲನ್ನ ತೋರ್ಕೊಳ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಪರ ಒಲವನ್ನ ಒಳಗೆ ತೋರಿಸ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಧನ್ಯವಾದಗಳು ರಾಮ್ ಪ್ರಸಾದ್ ಹೆಚ್ಚಿನ ಮಾಹಿತಿಗಾಗಿ.